ಸ್ವಾಗತ ಸುಸ್ವಾಗತ. ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಾ ಛಲವಾದಿ ಸಮುದಾಯ ನೌಕರರ ಸಂಘ ಅಥಣಿ ಇವರ ಸಹಯೋಗದಲ್ಲಿ ಸನ್ 2025-26ನೇ ಸಾಲಿನ SSLC ಹಾಗೂ PUC ವಿದ್ಯಾರ್ಥಿಯ ದ್ವಿತೀಯ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದು ಸಾಧನೆ ಮಾಡಿದ ಛಲವಾದಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ಇಂದು ಅಥಣಿ ಪಟ್ಟಣದ ಶಿವಣಗಿ ಸಭಾ ಮಂಟಪದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮಕ್ಕೆ ಪೂಜ್ಯ ಬಂತೇಜಿ ಪ್ರಜ್ಞಾವಿಧಿ ತೇರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಯುಷ್ಮಾನ್ ರವೀಂದ್ರ ಗಡಾದಿ ವಹಿಸಿದ್ದರು. ಮುಖ್ಯ ಅತಿಥಿಯಾಗಿ ಅಕ್ಕ IAS ಅಕಾಡೆಮಿ ಬೆಂಗಳೂರು ನಿರ್ದೇಶಕರಾದ ಆಯುಷ್ಮಾನ್ ಶಿವಕುಮಾರ್ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಿವಕುಮಾರ್ ಅವರು ವಿದ್ಯಾರ್ಥಿಗಳು ಮುಂದಿರುವ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲು ಸತತ ಪರಿಶ್ರಮ, ಶಿಸ್ತು ಹಾಗೂ ನಿರಂತರ ಅಭ್ಯಾಸ ಅಗತ್ಯವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡುವ ಜವಾಬ್ದಾರಿಯುತ ನಾಗರಿಕರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಉಪನ್ಯಾಸಕರಾಗಿ ಆಯುಷ್ಮಾನ್ ಬಿ ಸಂತೋಷ್ ಅವರ ಶಿಕ್ಷಣದ ಮಹತ್ವ ಹಾಗೂ ಸಮಾಜದ ಅಭಿವೃದ್ಧಿಯಲ್ಲಿ ವಿದ್ಯಾರ್ಥಿಗಳ ಪಾತ್ರದ ಕುರಿತು ಉಪನ್ಯಾಸ ನೀಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, MBBS ಹಾಗೂ ಕ್ರೀಡಾ ಕ್ಷೇತ್ರ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಅಭ್ಯರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾಜದ ಹಿರಿಯರು ಹಾಗೂ ಗಣ್ಯರು ಸಾಧಕರನ್ನು ಅಭಿನಂದಿಸಿ ಇನ್ನಷ್ಟು ಉನ್ನತ ಸಾಧನೆ ಮಾಡುವಂತೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವಿಲಾಸ್ ಎನ್ ಕಾಂಬಳೆ, ಛಲವಾದಿ ಸಮುದಾಯದ ನೌಕರರ ಸಂಘ ಅಧ್ಯಕ್ಷರಾದ ಮಹಾಲಿಂಗ್ ಮೇತ್ರಿ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು, ಪಾಲಕರು, ಪೋಷಕರು, ಸಮುದಾಯದ ಮುಖಂಡರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ವರದಿ ಶ್ರೀಧರ್ ಬಿರಣಗಿ, ಡಿಡಿ ಸೂಪರ್ ನ್ಯೂಸ್ ಬೆಳಗಾವಿ. ದಯಮಾಡಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ತಾವು ಕೂಡ ಈ ಸಾಧನೆಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶವನ್ನು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ವಿಚಾರಧಾರೆಗಳು ಯಾವತ್ತೂ ಕೂಡ ಮಾಡಲಿಕ್ಕೆ ನಾವು ನೀವು ಅವಕಾಶ ಮಾಡಿಕೊಡಬಾರದು ಅನ್ನೋ ಒಂದು ಈ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಬಂದು ಉಪಸ್ಥಿತರಾಗಬೇಕು. ಓಂಕಾರ ಮಂತೇಶ್ ಕಾಂಬ್ಳೆ ಸಂಸಾಗರ್, ಮಲ್ಲಪ್ಪ ಕಾಂಬ್ಳೆ ಉಗಾರ್ ಪುತ್ರ. आदर्श कांबळे कृष्णा केतूर, प्रेम कांबळे कृष्णा केतूर, शिंचना कांबळे कृष्णा केतूर, सिद्धार्थ कांबळे उगार पीके. चैतन्य महाताऊ तरसन, पुष्प सौजन्य कांबळे ಪ್ರಶಸ್ತಿಯನ್ನು ಪತ್ರವನ್ನು ಪಡೆದುಕೊಳ್ಳಲು ಸೂಕ್ತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರೇಮ್ ಕಾಂಬ್ಳೆ, ಐಶ್ವರ್ಯ ಶಿಂಗೆ, ಶಾಯಿನವರ್, ಸೃಷ್ಟಿ ರಮೇಶ್ ಕಾಂಬ್ಳೆ ಎರಡನೇ ಹಂತದಲ್ಲಿ ಮುಂದಿನ ಸಹಿ ಮಾಡಬೇಕು. ಹಲಸು ಬೇರೆ ವಿದ್ಯಾರ್ಥಿಗಳು ಹೆಸರು ಹೊರಗಡೆ ವೇದಿಕೆ ಒಳಭಾಗದಲ್ಲಿ ನೆಲೆಗೊಳ್ಳಬೇಕು. ಎರಡನೇ ಹಂತದಲ್ಲಿ ರಸ್ತೆ ಮೊದಲ ಹಂತದಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ. ಸ್ವಾತಿ ಸಂತೋಷ್ ಮಧ್ವಾವಿ ಕುಕಟ್ನೂರ್, ಪ್ರದೀಪ್ ಪ್ರಕಾಶ್ ಕಾಂಬ್ಳೆ ಗಲಗೂರ್, ಸೃಷ್ಟಿ ಸದಾಶಿವ ಕಾಂಬ್ಳೆ ಬಾಗಿ, ಎರಡನೇ ಕಾಶಿನಾಥ್ ಕಾಂಬ್ಳೆ ಸಂಸಾಗರ್, ಆದರ್ಶ್ ಉಮೇಶ್ ಕನಾಥ್ ಪನಿ ಇವರು ವೇದಿಕೆಯ ಪ್ರಭಾಗದಲ್ಲಿ ನಿಂತುಕೊಂಡು ಸನ್ಮಾನವನ್ನು ಸ್ವೀಕರಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ವೇದಿಕೆಯ ಪ್ರಮುಖ ಭಾಗದಲ್ಲಿ लावण्य संतोष कांबळे, आदर्श प्रसाद कांबळे शिक्षक विद्यार्थी, रक्षिता
ಮಾಡಿದ್ರೆ ಬಹಳ ಮುಖ್ಯ. ಅದಕ್ಕೆ ನಾನು ನಿಮಗೆ ಕೆಲವು ಟಿಪ್ಸ್ ಹೇಳ್ತೀನಿ. ನಾವು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಮಾಡಿಸ್ತಾ ಇರ್ತೀವಲ್ಲ ಅದು ನಿಮಗೂ ಹೇಳ್ತೀವಿ. ಈಗ ನಿಮಗೆ 24 ಗಂಟೆ ಸಮಯ ಇದೆ. 24 ಗಂಟೆ ಸಮಯ ಇದೆ. ಈ ಸಮಯವನ್ನು ನೀವು ಹೇಗೆ ಪ್ಲಾನ್ ಮಾಡಬೇಕು ಅಂತ. ಈಗ ನೋಡಿ, ನಿಮಗೆ ನಿದ್ರೆ ಮಾಡಕ್ಕೆ ಟೈಮ್ ಬೇಕಲ್ಲ. ನಿದ್ರೆ ಮಾಡಕ್ಕೆ ಎಷ್ಟು ಗಂಟೆ ಬೇಕು? 24 ಗಂಟೆಯಲ್ಲಿ ಎಷ್ಟು ಗಂಟೆ ಬೇಕು? 8 ಗಂಟೆ ಬೇಕಾ? ನೀವು ಚಿಕ್ಕವರಾಗಿದ್ರೆ 8 ಗಂಟೆ ಬೇಕಿದೆ. 8 ಗಂಟೆ ಮೈನಸ್ ಮಾಡಿ. 8 ಗಂಟೆ ಮೈನಸ್ ಮಾಡಿ. ಎಷ್ಟು ಉಳಿತು? 14 ಗಂಟೆ. 14 ಗಂಟೆ ನಿಮಗೆ ಕಾಲೇಜ್ ಹೋಗ್ಬೇಕಲ್ಲ, ಕ್ಲಾಸ್ ಬೇಕಲ್ಲ, ಅದಕ್ಕೆ ಎಷ್ಟು ಟೈಮ್ ಬೇಕು? ಒಂದು 6 ಅವರ್ಸ್ ಕ್ಲಾಸ್ ಇರುತ್ತೆ, ಪ್ಲಸ್ 2 ಸೇರಿಸಿ, ಅದಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಕ್ಸ್ಟ್ರಾ 2 ಸೇರಿಸಿ 8 ಅವರ್ಸ್ ಮೈನಸ್ ಮಾಡಿ. 8 ಅವರ್ಸ್ ಮೈನಸ್ ಮಾಡಿ. ಈ ಎಷ್ಟು ಉಳಿತು? 14 ಗಂಟೆ ಹೋಯ್ತು, 8 ಗಂಟೆ ಉಳಿತು. 8 ಗಂಟೆಯಲ್ಲಿ ನೀವು ಸ್ನಾನ ಮಾಡಬೇಕು, ಶೌಚ ಮಾಡಬೇಕು, ಊಟ ನಾಷ್ಟ ಎಲ್ಲ ಮಾಡಬೇಕಲ್ಲ. ಅದಕ್ಕೆ ಒಂದು 2 ಗಂಟೆ ಸಾಕ? 2 ಗಂಟೆ ಮೈನಸ್ ಮಾಡಿ. 2 ಗಂಟೆ ಮೈನಸ್ ಮಾಡಿ. ಎಷ್ಟು ಉಳಿತು? 6 ಅವರ್ಸ್ ಉಳಿತು. ನೀವು ಕೈಯಲ್ಲಿ 6 ಅವರ್ಸ್ ಇದೆ, ಎಲ್ಲ ಕಳೆದು ತರಗತಿಗೆ, ನಿದ್ರೆಗೆ, ಊಟ, ಶೌಚಾಲಯಗಳು 6 ಅವರ್ಸ್ ಇದೆ. ಈ 6 ಅವರ್ಸ್ ನಿಮ್ಮ ಕೈಯಲ್ಲಿರುವಂತಹ ದೊಡ್ಡ ಸಂಪತ್ತು. ಅದನ್ನ ನೀವು ಬಳಸಿಕೊಂಡು ನೀವು ಯಾವ ರೂಪ, ಯಾವ ಶೇಪ್ ಅನ್ನು ನೀವು ಆಗ್ಬೋದು. ಅಷ್ಟು ನಿಮಗೆ ಹೆಲ್ಪ್ ಮಾಡಿ. ಟೈಮ್ ಅದಕ್ಕೆ ನಾನು ಹೇಳ್ತೀನಿ, ನೀವು 6 ಅವರ್ಸ್ ಪರ್ ಡೇ ಸ್ಟಡಿ ಮಾಡಲೇಬೇಕು. ಈ ಕೈಯಲ್ಲಿ ನೋಡೋಣ ಯಾರಾದ್ರು, ನಾನು ಈವರೆಗೆ ಪರ್ ಡೇ 6 ಅವರ್ಸ್ ಓದಿದ್ದೀನಿ ಅನ್ನೋ ಎಷ್ಟು ಜನ ಕೈ ಎತ್ತಿ ನೋಡೋಣ. ಅದಕ್ಕೆ ಓದಿದ್ರೆ ಕೂಡ ನಿಮಗೆ ಎಷ್ಟು ಕೂರಿಸಿ ಬರ್ಸಿ ಓದಿಸಿ ಅಂತ ಟೈಮ್ ಮಾಡಿರ್ತಾರೆ. ನೀವು ಓದಿದ್ದಿಲ್ಲ, ಲೆಕ್ಕದಲ್ಲಿ ಓದಿದ್ದೀರಾ? ಇನ್ನು ಮೇಲೆ ನೀವು ದೊಡ್ಡ ಪೋಸ್ಟ್ಗೆ ಹೋಗ್ಬೇಕಾದ್ರೆ ನೀವು ಪರ್ ಡೇ 6 ಅವರ್ಸ್ ಓದಲೇಬೇಕು. ನೀವು ಕಡ್ಡಾಯವಾಗಿ 6 ಗಂಟೆ ತಪ್ಪದೆ ಓದಬೇಕು. ಪ್ರತಿ ದಿವಸ ತಪ್ಪದೆ ಓದಬೇಕು. ಅದು ನೀವು ಅವಸರಕ್ಕೆ ಕೊಡುವುದು ಗೌರವ. ನೀವು ಓದ್ ನೋಡಿ, ನಿಮ್ಮ ಜೀವನದಲ್ಲಿ ಎಂತ ಮ್ಯಾಚಿಂಗ್ ನಡೆಯುತ್ತೆ ಅಂತ. ಡೈಲಿ 6 ಅವರ್ಸ್ ಓದಬೇಕು. 6 ಅವರ್ಸ್ ದೊಡ್ಡ ಪವಾಡ ನಡೆಯುತ್ತೆ ನಿಮ್ಮ ಜೀವನದಲ್ಲಿ. ನಾವು UPSC ಓದೋ ವಿದ್ಯಾರ್ಥಿಗಳಿಗೆ 8 ಅವರ್ಸ್ ಓದಿ, 10 ಅವರ್ಸ್ ಓದಿ ಟೈಮ್ ಟೇಬಲ್ ಕೊಡ್ತೇವೆ. ನೀವು ಚಿಕ್ಕವರಾಗಿದ್ದೀರಲ್ಲ, ನೀವು 6 ಅವರ್ಸ್ ಓದಿ ಸಾಕು. ಎಷ್ಟು ಓದಬೇಕು ಗೊತ್ತಾ? 6 ಅವರ್ಸ್ ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡಿ. 365 ದಿನ ಇಂಟು 6 ಗಂಟೆ, 365 days ಇಂಟು 6 ಅವರ್ಸ್ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಗುತ್ತೆ ನೋಡೋಣ.